ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀನಿವಾಸ್ ಕುಲಕರ್ಣಿ ಗಂಗಾವತಿ ಅವರ ಸ್ಮರಣಾರ್ಥ ಹಾಗೂ ಅಭಿನವ ಕಲಾಬಳಗ ಹುಬ್ಬಳ್ಳಿ ದಶಮಾನೋತ್ಸವ ಪ್ರಯುಕ್ತ ರಕ್ತದಾನ, ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ. ಹುಬ್ಬಳ್ಳಿ ಗಂಗಾವತಿಯ ಸಂಗೀತ ಕಲಾವಿದ ಶ್ರೀ ಶ್ರೀನಿವಾಸ್ ರಾವ್ ಕುಲಕರ್ಣಿ ಅವರ ಸ್ಮರಣಾರ್ಥ ಹಾಗೂ ಹುಬ್ಬಳ್ಳಿಯ ಅಭಿನವ ದಶಮಾನೋತ್ಸವ ಪ್ರಯುಕ್ತ ಡಿಸೆಂಬರ್ 1 ರವಿವಾರದಂದು ರಕ್ತದಾನ ಶಿಬಿರ, ಉಚಿತ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಆಯೋಜಿಸಲಾಯಿತು. ಬೆಳಗ್ಗೆ 9:30ಕ್ಕೆ ರಾಷ್ಟ್ರೋತ್ಥಾನ ರಕ್ತನಿಧಿ ಹುಬ್ಬಳ್ಳಿ ಇವರಿಂದ ರಕ್ತದಾನ ಶಿಬಿರ ಹಾಗೂ ಜಗಪ್ರಿಯ ಕಣ್ಣಿನ ಆಸ್ಪತ್ರೆ ನೇತೃತ್ವದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸುಮಾರು 30ಕ್ಕೂ ಅಧಿಕ ವ್ಯಕ್ತಿಗಳು ತಮ್ಮ ರಕ್ತದಾನವನ್ನು ನೀಡಿದರು. ಹಾಗೆ ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ಸುಮಾರು 150ಕ್ಕೂ ಅಧಿಕ ಮಹಾಜನತೆ ಪಾಲ್ಗೊಂಡು ಸಮಾರಂಭ ಕುರಿತು ಸಂಯೋಜಕಿ ರಾಧಿಕಾ ಕುಲಕರ್ಣಿ ಮಾತನಾಡಿದರು. ಈ ಒಂದು ಅಭಿನವ ಕಲಾ ಬಳಗ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದರ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಕುಲಕರ್ಣಿ ಅವರು ಇಲ್ಲಿ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶಾಂತನ ಗಡ್ವಾಳ ಅವರು, ವಿ.ಸಿ. ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಹಾಗೂ ಹಲವಾರು ಗಣ್ಯರು ಸಹ ಇಲ್ಲಿ ಬಂದಿದ್ದಾರೆ. ನಮ್ಮ ದೇಸಾಯಿ ಸರ್ ಇಲ್ಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ರಕ್ತವನ್ನು ಸಹ ಇವರು ಡೊನೇಟ್ ಮಾಡ್ತಿದ್ದಾರೆ. ಹಲವಾರು ಜನರು ರಕ್ತದಾನ ಮಾಡಲು ಇಲ್ಲಿ ನೆರೆದಿದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಭಿನವ ಕಲಾ ಬಳಗ ಹಾಕಿಕೊಳ್ಳಲಾಗಿದೆ. ಜೊತೆಗೆ ಕಣ್ಣಿನ ಒಂದು ಉಚಿತ ನೇತ್ರ ತಪಾಸಣೆ ಸಹ ಈಗ ಮಾಡಲಾಯಿತು.
ಉಚಿತ ನೇತ್ರ ತಪಾಸಣೆಯಲ್ಲಿ ಏನಾದರೂ ದೋಷಗಳು ಬಂದರೆ ಚಿಕಿತ್ಸೆಯನ್ನು ಜಯಪ್ರಿಯ ಹಾಸ್ಪಿಟಲ್ ಅವರು ಉಚಿತವಾಗಿ ಮಾಡುವಂಥ ಒಂದು ವಾಗ್ದಾನ ಮಾಡಿದ್ದಾರೆ. ಅವರು ಡಾಕ್ಟರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ನಂತರ ವೇಷಭೂಷಣ ಸ್ಪರ್ಧೆಯೂ ಇಲ್ಲಿದೆ. ಹೊರಗಡೆ ಅಡಿಗೆ ಸ್ಪರ್ಧೆ ಪ್ರಾರಂಭವಾಗಿದೆ. ಇಂಥ ಹಲವಾರು ಕಾರ್ಯಕ್ರಮವನ್ನು ಇಲ್ಲಿ ಹಾಕಿಕೊಳ್ಳಲಾಗಿದೆ. ಹಾಗೂ ಆರೋಗ್ಯ ಸ್ಪರ್ಧೆ ಸಹ ಈಗ ಪ್ರಾರಂಭವಾಗ್ತಾ ಇದೆ. ಈ ಒಂದು ದಶಮಾನೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲ ಇದಕ್ಕೆ ಸಾಕ್ಷೀಭೂತರಾಗಿದ್ದೀರಿ. ನಮ್ಮ ಅತಿಥಿಗಳು ಸಹ ಇಲ್ಲಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದ ಅಂಗವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿದ್ದೀರಿ. ಮೊಟ್ಟ ಮೊದಲಿಗೆ ನೇತ್ರ ಪರೀಕ್ಷೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಜಯಪ್ರಿಯ ಹಾಸ್ಪಿಟಲ್ ಅವರು ಇಲ್ಲಿ ಅದನ್ನು ಉಚಿತವಾಗಿ ನಿರ್ವಹಿಸಿದ್ದಾರೆ. ಏನಾದರೂ ದೋಷವಿದ್ದರೆ ಅಂಥವರಿಗೆ ಮತ್ತೆ ಶಸ್ತ್ರಚಿಕಿತ್ಸೆ ಸಹ ನಾಳೆ ಅವರು ಉಚಿತವಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನಾವು ಧನ್ಯವಾದ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗುರು ಹಿರಿಯರಿಗೂ ಮತ್ತು ಬಂದಂಥ ಮುಖ್ಯತೆಗಳಿಗೂ ಧನ್ಯವಾದ ಅರ್ಪಿಸಿ ಈ ಒಂದು ನೇತ್ರ ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಕಂತ ಕೇಳಿಕೊಂಡಿದ್ದೇವೆ. ಅಭಿನವ ಕಲಾವಿದರ ದಶಮಾನೋತ್ಸವದ ಅಂಗವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಧಿಕಾ ಕುಲಕರ್ಣಿ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಅವರ ತಂದೆಯ ಸಂಘಟನೆಗಾಗಿ ಈ ಕಾರ್ಯಕ್ರಮವನ್ನು ಶ್ರೀನಿವಾಸರಾವ್ ಕುಲಕರ್ಣಿ ಗಂಗಾವತಿಯ ಖ್ಯಾತ ಗಾಯಕರಾದಂಥ ಶ್ರೀನಿವಾಸ ಕುಲಕರ್ಣಿ ಅವರ ನಾನು ರಾಧಿಕಾ ಕುಲಕರ್ಣಿ, ಅಭಿನವ ಕಲಾ ಬಳಗದ ಅಧ್ಯಕ್ಷೆ, ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಇಂದು ನಮ್ಮ ತಂದೆಯವರಾದ ದಿವಂಗತ ಶ್ರೀನಿವಾಸರಾವ್ ಕುಲಕರ್ಣಿ ಅವರ ಸ್ಮರಣಾರ್ಥ ಹಾಗೂ ಅಭಿನವ ಕಲಾ ಬಳಗದ ದಶಮಾನೋತ್ಸವದ ಸಂಭ್ರಮಾಚರಣೆಯ ಪ್ರಯುಕ್ತ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ಜರುಗ್ತಾ ಇದೆ. ಬೆಳಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯಿಂದ ರಕ್ತದಾನ ಶಿಬಿರ ನಡೀತು, ಇನ್ನೂ ಕೂಡ ನಡೀತಾನೇ ಇದೆ. ಹಾಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಆಯೋಜಕರಾದಂಥ ಜಯಪ್ರಿಯ ಆಸ್ಪತ್ರೆ ಹಾಗೂ ಶ್ರೇಯಾ ಜನಸೇವಾ ಫೌಂಡೇಶನ್ ಹುಬ್ಬಳ್ಳಿ ಇವರ ವತಿಯಿಂದ ಇವರ ಸಹಯೋಗದಲ್ಲಿ ಒಂದು ಕಣ್ಣಿನ ಒಂದು ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ವಿಭಾಗದ ಒಂದು ಶಿಬಿರ ಅದು ಕೂಡ ನಡೀತಾ ಇದೆ. ಹಾಗೆ ಅನೇಕ ಸ್ಪರ್ಧೆಗಳು ನಡೀತಾ ಇದೆ. ಒಳಗಡೆ ಅಡುಗೆ ಸ್ಪರ್ಧೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಸಾಕಷ್ಟು ಸ್ಪರ್ಧಾಳುಗಳು ಅತ್ಯಂತ ರುಚಿಕರವಾದಂಥ ಅಚ್ಚುಕಟ್ಟಾದ
ಬೇರೆ ಬೇರೆ ವಿಧದಲ್ಲಿ ಸಾವ್ಜಿ ಇರ್ಬೋದು ಅಥವಾ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ದೇಸಿ ಸ್ಟೈಲ್ ಅಂತ ಇರ್ಬೋದು, ಎಲ್ಲ ರೀತಿಯ ಫುಡ್ಗಳನ್ನು ತಯಾರು ಮಾಡ್ಕೊಂಡ್ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟು ಬಹುಮಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಹಾಗೆ ಈಗ ವೇದಿಕೆ ಮೇಲೆ ಒಂದು ವೇಷಭೂಷಣ ಸ್ಪರ್ಧೆ ನಡೀತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬೇರೆ ಬೇರೆ ವೇಷದಲ್ಲಿ ಬಂದು ತಮ್ಮ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ಟಾಪ್ 20 ಅಂತ ಸೆಲೆಕ್ಟ್ ಆದಂಥ ನಮ್ಮ ಮೊದಲನೇ ರೌಂಡ್ನಲ್ಲಿ ಟಾಪ್ 20 ಅಂತ ಸೆಲೆಕ್ಟ್ ಆದಂಥ ಸ್ಪರ್ಧಾಳುಗಳು ಕೂಡ ಕರೋಕೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಪಂಚಾಮೃತ ತಂಡದಿಂದ ಒಂದು ಫುಡ್ ಎಕ್ಸಿಬಿಷನ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ಪಂಚಾಮೃತ ಒಂದು ಇಂಡಸ್ಟ್ರಿ ವತಿಯಿಂದ ಎಲ್ಲ ರೀತಿಯ ಪಲ್ಸಸ್, ರೈಸ್, ಆಯಿಲ್, ಜಾಗ್ರಿ ಎಲ್ಲ ರೀತಿಯಾದಂಥ ಫುಡ್ಗಳ ಒಂದು ಎಕ್ಸಿಬಿಷನ್ ಕೂಡ ಇದೆ. ಹಾಗೆ ಅವರ ವತಿಯಿಂದ 3 ಆಕರ್ಷಕವಾದಂಥ ಬಹುಮಾನಗಳೊಂದಿಗೆ ಲಕ್ಕಿ ಡ್ರಾ ಕೂಪನನ್ನು ಇಲ್ಲಿ ಕೂಡ ನಾವು ಅರೇಂಜ್ ಮಾಡಿದ್ದೀವಿ. ಎಲ್ಲ ಬಂದವರೆಲ್ಲ ಅತಿಥಿಗಳು ಲಕ್ಕಿ ಡ್ರಾ ಕೂಪನ್ನಲ್ಲಿ ತಮ್ಮ ಹೆಸರುಗಳನ್ನು ಬರೆದು ಹಾಕಿದ್ದಾರೆ. ಇದನ್ನು ಕೂಡ ನಾವು ಸಾಯಂಕಾಲದ ಕಾರ್ಯಕ್ರಮದಲ್ಲಿ 3 ಆಕರ್ಷಕ ಲಕ್ಕಿ ವಿನ್ನರ್ಸ್ಗೆ ಲಕ್ಕಿ ಡ್ರಾ ಮೂಲಕ ಒಂದು ಬಹುಮಾನವನ್ನು ಪಂಚಾಮೃತ ಇಂಡಸ್ಟ್ರೀಸ್ ವತಿಯಿಂದ ಕೊಡ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಸ್ಯಾಂಪಲ್ ಅಂತ ಹೇಳಿ ಪಂಚಾಮೃತ ಇಂಡಸ್ಟ್ರಿ ವತಿಯಿಂದ ಸ್ಯಾಂಪಲನ್ನು ನಾವು ಇಲ್ಲಿ ಬಂದ ಎಲ್ರಿಗೂ ಕೂಡ ಹಂಚ್ತಾ ಇದ್ದೀವಿ. ಈ ರೀತಿಯಾದಂಥ 250 ಗ್ರಾಮ್ನ ರೈಸ್ ಪ್ಯಾಕೆಟ್ನ ಬಂದ ಎಲ್ರಿಗೂ ಕೂಡ ನಾವಿಲ್ಲಿ ಹಂಚ್ತಾ ಇದ್ದೀವಿ. ಹಾಗೆ ನಮ್ಮ ಮತ್ತೊಬ್ಬ ಪ್ರಾಯೋಜಕರಾದಂಥ ಹೆಪ್ಸೂರ್ ಹರ್ಬಲ್ಸ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾವು ಅತಿಥಿಗಳಾಗಿ ವೆಲ್ಕಮ್ ಮಾಡಿದಂಥ ಎಲ್ಲ ಅತಿಥಿಗಳು ಕೂಡ ಬಂದಿದ್ದರು. ಲಿಂಗರಾಜ್ ಅಂಗಡಿ ಸರ್ ಅವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ರು. RM ಗೋಗೇರಿ ಸರ್ ಅವರು, MS ಪಾಟೀಲ್ ಅವರು, ಸಂಭಾಜಿ ಕಲಾಲ್ ಸರ್ ಅವರು, BG ಪಾಟೀಲ್, ಲಮಾಣಿ ಸರ್ ಅವರು, ಅನಿರುದ್ಧ್ ಕುಲಕರ್ಣಿ ಅವರು, ಸಮರ್ಥ್ ಹೊಸ್ಮನಿ ಅವರು, ಶ್ರೀ ಗುರಾಜ್ ಹುಗಾರ್ ಅವರು, ಸಾಲಿಮಠ್ ಅವರು, ಗುರುನಾಥ್ ದೇಸಾಯಿ ಅವರು ಹಾಗೂ ಶ್ರೀಧರ್ ಕುಲಕರ್ಣಿ ಅವರು, ಶ್ರೀ ರಮೇಶ್ ಮಹಾದೇವಪ್ಪ ಅವರು, ವೀರಣ್ಣ ಕುಪ್ಸದ್ ಅವರು ಹಾಗೂ ಶಾಂತಣ್ಣ ಕಡಿವಾಳ್ ಅವರು, BG ಕುಲಕರ್ಣಿ ಅವರು ಹಾಗೂ ಪ್ರಕಾಶ್ ಕುಲಕರ್ಣಿ ಅವರು, ಹಾಗೆ ನಮ್ಮ ಸಹೋದರಿಯಾದಂಥ ಶ್ರೀಮತಿ ರೇಖಾ ಸೋದೆಗಾರ್ ಅವರು, ನಮ್ಮ ಸಹೋದರಿ ರಾಯಚೂರಲ್ಲಿ ಇರ್ತಾರೆ, ಅವರು ಕೂಡ ಪದ್ಮಾವತಿ ಕುಲಕರ್ಣಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು, ಬೆಳಗಿನ ಕಾರ್ಯಕ್ರಮಗಳು ನಡೀತಾ ಇದೆ. ವೇದಿಕೆ ಕಾರ್ಯಕ್ರಮ ಪೂರ್ಣಗೊಂಡು ಸ್ಪರ್ಧೆಗಳು ಪ್ರಾರಂಭವಾಗಿದೆ. ಹಾಗೆ ಸಾಯಂಕಾಲ ಸ್ಪರ್ಧೆಗಳು ಹಾಗೂ ಸಾಯಂಕಾಲದ ವೇದಿಕೆ ಕಾರ್ಯಕ್ರಮಗಳಿಗೂ ಕೂಡ ವೇದಿಕೆ ಸಜ್ಜಾಗ್ತಾ ಇದೆ. ಎಲ್ಲರೂ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತಾಲೂಕಿನ ವಡ್ಡರಹಟ್ಟಿ